ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದನ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಎದ್ರ ಬಗ್ಗೆ ಐತಪ್ಪ ಅಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಂಗೆ ತಮಿಳ್ನಾಗೆಲ್ಲ ನೋಡಿದಿರಿ. ಬಿಟ್ಕಾಯಿನು, ಸ್ಟಾಕ್ ಮಾರ್ಕೆಟು, ನಿಫ್ಟಿ ಅಂದ್ರೆ ಇವು ಏನೇನು ಬರ್ತಾವಲ್ಲ, ಮ್ಯೂಚುವಲ್ ಫಂಡು, ಈ ಥರದ ಕೆಲವೊಂದಿಷ್ಟು ಏನೇನೋ ನೋಡ್ತೀರ ನೀವು. ಅರ್ನಿಂಗ್ಸ್ ಆಗಿರ್ಬೋದು, ಹಣನ ಸೇವಿಂಗ್ ಮಾಡೋದು, ಈ ಥರ ಇನ್ವೆಸ್ಟ್ ಮಾಡೋದು, ಏನೇನೋ ನೋಡತ್ತಿರಲಿಲ್ಲ, ನೀವು ಕೇಳಿರ್ತಿರಲಿಲ್ಲ ಇನ್ಫಾರ್ಮೇಷನ್ನ. ಇವುಗಳ ಬಗ್ಗೆ ಒಂದು ಸಣ್ಣ ಐಡಿಯಾನ ಇವತ್ತಿನ ಒಂದು ವಿಡಿಯೋದಾಗ ಶೇರ್ ಮಾಡ್ಕೊಳತ್ತನು. ಈ ಒಂದು ಐಡಿಯಾ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತೇಳಿ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ನೀವು ಕಮೆಂಟ್ ಮಾಡಿದ ಮೇಲೆ ನಾನು ಹೋಗ್ಬಿಟ್ಟು ಅದನ್ನು ಚೆಕ್ಔಟ್ ಮಾಡ್ತಾನೆ, ಈ ಒಂದು ವಿಡಿಯೋ ನಿಮ್ಗೆ ಹೆಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ಇಲ್ಲೋ ಅಂತೇಳಿ. ಸೊ ಫ್ರೆಂಡ್ಸ್, ವಿಡಿಯೋನ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಒಳಗೆ ಮೊದಲು ನಾನು ಬಿಟ್ಕಾಯಿನಿಂದ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಬಿಟ್ಕಾಯಿನ್ ಬಗ್ಗೆ ಹೇಳ್ತೀನಿ. ಈ ಒಂದು ಬಿಟ್ಕಾಯಿನ್ ಹೆಂಗೆ ಏನು ಅಂತೇಳಿ ಕೇಳೋದಾದ್ರೆ, ಈಗ ನೀವು ನೋಡಿರ್ಬೋದು, ಅಂದ್ರೆ ಈ ರೀಸೆಂಟಾಗಿ ಟೆಲಿಗ್ರಾಮ್ದಾಗ ಕೆಲವೊಂದಿಷ್ಟು ಅರ್ನಿಂಗ್ಸ್ ಕೊಡತ್ತಾನ ಬಾಟ್ಗಳ ಮುಖಾಂತರ. ಅಂದ್ರೆ ಟೂ ಮಾರ್ಕೆಟು, ಹ್ಯಾಮ್ಸ್ಟರ್ ಕಂಬ್ಯಾಟು, ಡಾಗ್ ಸ್ಕ್ವಾಡು, ಕ್ಯಾಟು, ಈ ಥರ ಟ್ಯಾಪ್ ಕಾಯಿನರ್ನ, ಈ ಥರ ಕೆಲವೊಂದಿಷ್ಟು ಬಾಟ್ಗಳು ನೋಡಿರ್ತೀರಿ. ಈ ಒಂದು ಬಾಟ್ಗಳ ಮುಖಾಂತರ ನಾವು ಕೆಲವೊಂದಿಷ್ಟು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿ ಅರ್ನಿಂಗ್ಸ್ ಅನ್ನೋದು ಮಾಡ್ತೀವಿ. ಇದು ಭಾಳಷ್ಟು ಮಂದಿಗೆ ಗೊತ್ತಿದ್ದವರು ಎಲ್ಲರೆಲ್ಲ ಅರ್ನಿಂಗ್ಸ್ ಮಾಡತ್ತಿರಲಿ, ಅವ್ರಿಗೆ ಇದು ಅನ್ವಯ ಆಕೈತಿ. ಅಂದ್ರೆ ಬಿಟ್ಕಾಯಿನ್ ಮೇಲೆ ಅರ್ನಿಂಗ್ಸ್ ಮಾಡ್ತಿರ್ತೀರಿ ನೀವೇನು ಟೆಲಿಗ್ರಾಮ್ದಾಗ ಅರ್ನಿಂಗ್ಸ್ ಮಾಡ್ತಿರಲಿ ಎಲ್ಲನೂ ಕೂಡ ಅದು ಬಿಟ್ಕಾಯಿನ್ ಆಗೈತೆ. ಅಂದ್ರೆ ಈ ಥರ ಬಿಟ್ಕಾಯಿನ್ಗಳ ಮುಖಾಂತರ ಅರ್ನಿಂಗ್ಸ್ ಮಾಡೋದು ರಿಯಲ್ ಫೇಕ್ ಅಂತೇಳಿ ಕೇಳೋದಾದ್ರೆ, ಇದು ಹೆಂಗೆ ಸೆಕ್ಯೂರ್ ಹೌದು ಅಲ್ಲೋ, ಇದರಿಂದ ಅರ್ನಿಂಗ್ಸ್ ಬರ್ತೈತೆ ಅಲ್ಲೋ ಕೇಳೋದಾದ್ರೆ, ಇದು ನಿಮಗೆ ಒಂದು ಹೇಳ್ಬಿಡ್ತೀನಿ ನಾನು. ಈ ಒಂದು ಬಿಟ್ಕಾಯಿನ್ ಅನ್ನೋ ಒಂದು ಕರೆನ್ಸಿನ ಇಟ್ಕೊಂಡು ಭಾಳಷ್ಟು ಮಂದಿ ಹ್ಯಾಕರ್ಸ್ಗಳು ಡ್ಯೂಪ್ಲಿಕೇಟ್ ಮಾಡ್ತಾರೆ ಈಸಿಯಾಗಿ. ಏನೂ ಕೂಡ ಇದ್ರ ತ್ರಾಸ ಮಾಡ್ಕೊಳಂಗಿಲ್ಲ ಅವ್ರು. ಅಂದ್ರೆ ಇವು ಈಸಿಯಾಗಿ ಡೂಪ್ಲಿಕೇಟ್ ಅನ್ನೋದು ರೆಡಿ ಆಕಾವು. ಇಂಥ ಬಿಟ್ಕಾಯಿನ್ ಮೇಲೆ ಕೆಲವೊಂದಿಷ್ಟು ಫೇಕ್ ಐಡಿಗಳು ಕ್ರಿಯೇಟ್ ಆಕಾವು. ಇದನ್ನು ನಾವು ಆರಾಮಾಗಿ ನಮ್ಗೆ ಗೊತ್ತಾಗಂಗಿಲ್ಲ ಇದು ಯಾವ್ದು ರಿಯಲು ಯಾವ್ದು ಬೇಕು ಅಂತೇಳಿ. ಐಕಾನು ಕೂಡ ಕರೆಕ್ಟಾಗಿ ಇಡ್ತಾರೆ, ಟೈಟ್ಲೂ ಕೂಡ ಕರೆಕ್ಟಾಗಿ ಇಡ್ತಾರೆ, ಸೇಮ್ ಬಾಟ್ನ ಕ್ರಿಯೇಟ್ ಮಾಡ್ತಾರೆ, ಅರ್ನಿಂಗ್ಸ್ ಮಾಡಕ್ಕೆ ಹಚ್ತಾರೆ. ಅದರಿಂದ ಏನಾಕೈತಪ್ಪ ಅಂದ್ರೆ, ಈಗ ಬಿಟ್ಕಾಯಿನ್ ಒಳಗೆ ಅಡ್ರೆಸ್ ಅನ್ನೋದು ಕೊಡ್ತಾರೆ ಭಾಳಷ್ಟು ಮಂದಿ. ಅಂದ್ರೆ ಅಡ್ರೆಸ್ ಅಂದ್ರೆ ಈ ನೀವೇನು ಅರ್ನ್ ಮಾಡಿರ್ತಿಲ್ಲ ಈ ಒಂದು ಟೆಲಿಗ್ರಾಮ್ದಾಗ, ಇನ್ಸ್ಟಾಗ್ರಾಮ್ ನೀವೇನು ಟೆಲಿಗ್ರಾಮ್ದಾಗ ಅರ್ನ್ ಮಾಡಿರ್ತಿಲ್ಲ, ಕೆಲವೊಂದಿಷ್ಟು ಬಾಟ್ಗಳು ID ಜಾಯಿನ್ ಕೊಟ್ಟು ನಿಮ್ಮ ಒಂದು ಅಡ್ರೆಸ್ನ ನೀವು ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ನೀವು ಬೇರೆ ಅಪ್ಲಿಕೇಶನ್ಗಳಿಗೆ ನೀವು ಅರ್ನ್ ಮಾಡಿದಂಥ ಕಾಯಿನ್ಗಳನ್ನ ಟ್ರಾನ್ಸ್ಫರ್ ಮಾಡ್ತಿರಲಿ. ಆ ಟ್ರಾನ್ಸ್ಫರ್ ಮಾಡೋ ಟೈಮ್ನಾಗ ನೀವು ಅಕಸ್ಮಾತ್ ಏನಾರ ನಿಮ್ಮ ಒಂದು ಐಡಿನ ಬೇರೆ ಒಂದು ಫೇಕ್ ಅಪ್ಲಿಕೇಶನ್ದಾಗ ಹೋಗ್ಬಿಟ್ಟು ನೀವು ಅಡ್ರೆಸ್ನ ಪೇಸ್ಟ್ ಮಾಡಿದ್ರಪ್ಪ ಅಂದ್ರೆ, ಸಂಪೂರ್ಣ ನೀವು ಏನೇನು ಆ ಒಂದು ಇಮೇಲ್ ID ಮುಖಾಂತರ ಏನೇನೆಲ್ಲ ನೀವು ಕೊಟ್ಟಿರ್ತಿರಲಿ ಅಷ್ಟು ಆ ಒಂದು ಟೆಲಿಗ್ರಾಮ್ದಾಗಿರುವಂಥ ಅಷ್ಟು ವ್ಯಾಲೆಂಟ್ಗಳು ಹ್ಯಾಕ್ ಆಕಾವು. ಅಂದ್ರೆ ನಾನು ನಿಮ್ಗೆ ಏನು ಹೇಳತ್ತೆ ಅನ್ನೋದು ಕೆಲವೊಂದಿಷ್ಟು ಮಂದಿಗೆ ಗೊತ್ತಿಲ್ಲ. ಈಗ ಆದ್ರೆ ಯಾರೆಲ್ಲ ಬಿಟ್ಕಾಯಿನ್ ಯೂಸ್ ಮಾಡತ್ತಾರೋ, ಬಿಟ್ಕಾಯಿನ್ ಮುಖಾಂತರ ಅರ್ನ್ ಮಾಡತ್ತಾರಲ್ಲ ಅವ್ರಿಗೆ ಗೊತ್ತಾಗೈತೆ. ನೀವು ಅಡ್ರೆಸ್ನ ಕೊಡ್ಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಕೊಡ್ರಿ. ಅಡ್ರೆಸ್ ಕೊಟ್ಟು ನೀವು ನಿಮ್ಮ ಒಂದು ಅರ್ನಿಂಗ್ಸ್ ಮಾಡಿದಂಥ ಕಾಯಿನ್ಗಳನ್ನ ಟ್ರಾನ್ಸ್ಫರ್ ಮಾಡ್ತಿರ್ತಿರಲಿ, ಅಲ್ಲಿಗೆ ನೀವು ಸಂಪೂರ್ಣವಾಗಿ ಚೆಕಪ್ ಮಾಡ್ಕೋಬೇಕು. ನಾವು ಯಾವ ಒಂದು ಅಪ್ಲಿಕೇಶನ್ ಕೊಡತ್ತೀವಿ, ಈ ಒಂದು ಅಪ್ಲಿಕೇಶನ್ ರಿಯಲ್ ಆಯಿತು, ಟ್ರಸ್ಟ್ಫುಲ್ ಆಯಿತು, ಫೇಕ್ ಆಯಿತು, ಎಲ್ಲನೂ ಕೂಡ ತಿಳ್ಕೊಬೇಕು ನೀವು. ಸೊ ಫ್ರೆಂಡ್ಸ್, ಆದಷ್ಟು ಬಿಟ್ಕಾಯಿನ್ಗಳು ಒಂದು 80 to 90% ಫೇಕೇ ಇರ್ತಾವೆ. ಅದಕ್ಕೆ ಬಿಟ್ಕಾಯಿನ್ ಮೇಲೆ ಯಾರೋ ಇನ್ವೆಸ್ಟ್ ಮಾಡೋಕೆ ಹೋಗಂಗಿಲ್ಲ. ಎಂಥ ಇನ್ವೆಸ್ಟರ್ ಅದಾನಂದ್ರೂ ನಾವು ಒಂದು ಬಿಟ್ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಅವ್ನು 100 ಸಲ ಯೋಚನೆ ಮಾಡ್ತಾನೆ. ನಾ ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಸ್ಟಾಕ್ ಮಾರ್ಕೆಟು ಮತ್ತು ಶೇರ್ ಮಾರ್ಕೆಟು ಅಂತೇಳಿ, ಅಂದ್ರೆ ಬಿಟ್ಕಾಯಿನ್ ಅಂತೇಳಿ. ಅದ್ರ ಬಗ್ಗೆ ಒಂದು ವಿಡಿಯೋ ನೋಡಿಲ್ಲಪ್ಪ ಅಂದ್ರೆ ಆ ಒಂದು ವಿಡಿಯೋನ ಹಾಕಿರ್ತ ನೋಡ್ಕೋರಿ. ಆ ಒಂದು ವಿಡಿಯೋದಾಗೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟನು, ಬೇರೆ ಒಂದು ಇನ್ಫಾರ್ಮೇಷನ್ ಆಗ್ಯಾವ ಅದ್ರಾಗ. ಅಂದ್ರೆ ಇವತ್ತಿನ ಒಂದು ವಿಡಿಯೋದಾಗೂ ಅದನ್ನ ಹೇಳತ್ತಂತ ಅನ್ಕೋಬೇಡ್ರಿ. ಅಂದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಹೇಳತ್ತನ. ಅಂದ್ರೆ ಬೇರೆ ಒಂದು ಪ್ರೊಸೀಜರ್ ಬಗ್ಗೆ ಇನ್ನೂ ಗೊತ್ತಿಲ್ಲಾರಂಥ, ಇನ್ನೂ ಹೇಳಾರಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಹೇಳತ್ತನು. ಸೊ ಫ್ರೆಂಡ್ಸ್, ಈಗ ಬಿಟ್ಕಾಯಿನ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಈಗ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಕರೆಯಲೈತಿ, ಇದಾಗ ಅಷ್ಟು ಮಟ್ಟಿಗೆ ಸುಳ್ಳು ಐತಿ ಅಂತೇಳಿ. ಅಂದ್ರೆ ಬಿಟ್ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಆದಷ್ಟು ಹಿಂದೆ ಸೇರಿತಾರೆ ಎಲ್ಲರೂ. ಇವು ಹ್ಯಾಕ್ ಆಕಾವು, ಇದ್ರ ಮೇಲೆ ನಂಬಿಕೆ ಇಡಂಗಿಲ್ಲ, ಇವು ಲಾಭನೂ ಕೊಡಂಗಿಲ್ಲ ಅಂತ ಹೇಳ್ಕೊ ಅಷ್ಟು. ಹಾಗಾಗಿ ಬಿಟ್ಕಾಯಿನ್ ಅಷ್ಟು ಕಷ್ಟ. ಇವು ಲಾಭ ಆಕಾವು, ಅದರ 100 ಮಂದಿ ಒಳಗೆ 10 ಮಂದಿಗೆ 5 ಮಂದಿಗೆ ಅಷ್ಟರಿಗೂ ಲಾಭ ಕೊಡಂಗಿಲ್ಲ. ಇನ್ನು ಎರಡನೇದು ಇವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳೋದಾದ್ರೆ ಇದು ಹೈಲಿ ಸೆಕ್ಯೂರ್ ಅಂತ ಹೇಳ್ಬೋದು. ಅಂದ್ರೆ ಇದ್ರದ್ದು ಪ್ರೊಸೀಜರ್ ಸ್ಲೋ ಇರ್ಬೋದು, ಆದರೆ ಇದ್ರದ್ದು ವರ್ಕಿಂಗು ರಿಯಲ್ ಆಗಿ ಇರ್ತೈತಿ, ಯಾವ ಥರ ಫೇಕ್ ಇರೋಂಗಿಲ್ಲ. ಮತ್ತು ಇದ್ರೊಳಗೆ ಲಾಭ ತಕ್ಕೋದು 2-3 ಥರ ಐತೆ, ಒಂದೇ ಥರ ಇರೋದಿಲ್ಲ. ಇನ್ವೆಸ್ಟ್ ಮಾಡಿ ಅರ್ನಿಂಗ್ ಮಾಡೋದು, ಟ್ರೇಡಿಂಗ್ ಮಾಡಿ ಅರ್ನ್ ಮಾಡೋದು, ಅಂದ್ರೆ ಕೆಲವೊಂದಿಷ್ಟು ಇವು ಬರ್ತಾವೆ ಶೇರ್ಸ್ಗಳನ್ನ ತೊಗೋದು ಮುಖಾಂತರ ಅಂತೇಳಿ. ಅವೆಲ್ಲನೂ ಕೂಡ ಏನು ಬರ್ತಾವಪ್ಪ ಅಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ಬರ್ತಾವೆ. ಇದು ಸ್ಟಾಕ್ ಮಾರ್ಕೆಟ್ ಒಂದು ಲೆಕ್ಕಕ್ಕೆ ಪಾಡ, ಅಂದ್ರೆ ಅರ್ನಿಂಗ್ಸ್ ಲೇಟ್ ಆಕೈತಿ, ಅದ್ರ ಪಾಡ. ಬಿಟ್ಕಾಯಿನ್ಗೆ ಹೋಲಿಸಿದ್ರೆ ಭಾಳ ಸೆಕ್ಯೂರ, ಆದರೆ ಬಿಟ್ಕಾಯಿನ್ನ ಅಷ್ಟೇ ಕಷ್ಟ. ಇನ್ನು 3ನೇದು ನಿಫ್ಟಿ ಅಂತೇಳಿ ಬರ್ತೈತಿ. ನಿಫ್ಟಿನೂ ಹಂಗೆ ಸ್ಟಾಕ್ ಮಾರ್ಕೆಟ್ ಒಳಗೆ ಜೆನ್ಯೂನ್ ಆಗಿರುವಂಥ
ಇದು SEBI ಒಳಗೆ ಬರುವಂಥ ಬೆಸ್ಟ್ ಕಂಪ್ನಿ, ಬೆಸ್ಟ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ಬೋದು. ಇದು ಹೆಂಗಪ್ಪ ಅಂದ್ರೆ ಇವು ಈಗ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಈ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ನಿಫ್ಟಿ ಆಗಿರ್ಬೋದು, ಈ ಥರದ ಕೆಲವೊಂದಿಷ್ಟು ಇವು ಬರ್ತಾವೆ. ಅಂದ್ರೆ ಹಣನ ಸೇವಿಂಗ್ಸ್ ಮಾಡೋಕಂತೇಳಿ ಇವೆಲ್ಲ ಏನಪ್ಪ ಅಂದ್ರೆ SEBI ಅಂತೇಳಿ ಮುಂಬೈದಾಗ ಒಂದು ಸ್ಟಾಕ್ ಮಾರ್ಕೆಟ್ ಇದೈತಿ, ಒಂದು ಹೆಡ್ ಆಫೀಸ್ ಐತಿ. ಆ ಒಂದು ಹೆಡ್ ಆಫೀಸ್ ಅಂಡರ್ದಾಗ ಇವಷ್ಟು ಬರ್ತಾವೆ. ಇವಷ್ಟೂ ಕೆಲಸ ಮಾಡ್ತಾವೆ. ಅದರಿಂದ ಏನಾಕೈತಪ್ಪ ಅಂದ್ರೆ ಇವನ್ನ ನಾವು ಪೇಕ್ ಮಾಡೋಕೆ ಬರೋಂಗಿಲ್ಲ. ಯಾವುದೇ ಹ್ಯಾಕರ್ ಇರಲಿ ಅವು ಪೇಕ್ ಮಾಡೋಕೆ ಬರೋಂಗಿಲ್ಲ. ಇವುಗಳ ಹೆಸರಲ್ಲಿ ನಾವು ಏನೂ ಕೂಡ ಮೋಸ ಮಾಡೋಕೆ ಬರೋಂಗಿಲ್ಲ. ಇವು ಹೈಲಿ ಸೆಕ್ಯೂರ್ ಇರ್ತಾವೆ. ಇವು ಮಾಡಿದ್ದೆ ಗೊತ್ತಾಗಿಬಿಡೋದು ಆಗಿಂದಾಗ. ಅಂದ್ರೆ ಹೈ ಅಲರ್ಟ್ ಅನ್ನೋದು ಮ್ಯಾಗ ಒಂದು ಮೆಸೇಜ್ ಹೋಗಿಬಿಡ್ತೈತಿ. ಏನೋ ಒಂದು ಪೇಕ್ ಐಡಿ ಆಗ್ತಿತ್ತಪ್ಪ ಅಂದ್ರೆ ಇವುಗಳ ಹೆಸರಲ್ಲಿ ಏನಾರ ಒಂದು 2 ನಂಬರ್ ಆಗತ್ತಿತ್ತಪ್ಪ ಅಂದ್ರೆ ಎಲ್ಲನೂ ಗೊತ್ತಾಗೈತಿ. ಇನ್ನು ಇದು ನಿಫ್ಟಿ ಅನ್ನೋದು ಇದು ಕೂಡ ಒಂದು ಸ್ವಲ್ಪ ಹೈಲಿ ಸೆಕ್ಯೂರ್ ಐತಿ. ಇದನ್ನು ಕೂಡ ಮಾಡ್ಬೋದು ಹಣನ ಸೇವಿಂಗ್ಸ್. ಇನ್ನು ಮ್ಯೂಚುವಲ್ ಫಂಡ್ ನನ್ನ ಫೇವ್ರೇಟ್ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಮ್ಯೂಚುವಲ್ ಫಂಡ್ ನಾವು ಹಣನ ಜಾಸ್ತಿ ಗಳಿಸ್ಬೇಕು ಅಂತೇಳಿ ಅನ್ಕೊಂಡಿದ್ವಪ್ಪ ಅಂದ್ರೆ, ಅಥವಾ ನಾವು ಅತಿ ಹೆಚ್ಚು ದುಡ್ಡನ್ನ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದೀವಪ್ಪ ಅಂದ್ರೆ ಮ್ಯೂಚುವಲ್ ಫಂಡ್ ಅನ್ನೋದು ಭಾಳ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಮ್ಯೂಚುವಲ್ ಫಂಡ್ನ್ಯಾಗ ನಾವು ಒಂದು ಪರ್ ಮಂತ್ 2,500 ರೂಪಾಯಿ ಹಾಕೋತಾವ. ಆದ್ರೂ ನಿಮ್ಗೊಂದು ಹಂಗೆ ಒಂದು ಉದಾಹರಣೆ ಕೊಡತ್ನು. ಸೊ ಫ್ರೆಂಡ್ಸ್, ನಿಮ್ಗೆ ಹಂಗೆ ಒಂದು ಉದಾಹರಣೆ ಕೊಡತ್ನ. ಅಂದ್ರೆ ನೀವು ಒಂದು ತಿಂಗಳಿಗೆ 2,500 ರೂಪಾಯಿ ಹಂಗೆ ನೀವು ಪ್ರತಿ ತಿಂಗಳು 10 ವರ್ಷ ನೀವು ಕಂಟಿನ್ಯೂ 2,500 ರೂಪಾಯಿ ತುಂಬ್ಕೋತ ಹೋದ್ರಪ್ಪ ಅಂದ್ರೆ ನೀವು ಏನು ತುಂಬಿರ್ತಿಲ್ಲ, ನೀವೇನು ಪೇ ಮಾಡಿರ್ತಿಲ್ಲ, ನೀವೇನು ಡಿಪಾಸಿಟ್ ಮಾಡ್ಕೊತ ಹೋಗಿರ್ತಿಲ್ಲ ಮ್ಯೂಚುವಲ್ ಫಂಡ್ನ್ಯಾಗ, ಆ ಅಮೌಂಟ್ ಬಂದುಬಿಟ್ಟು 2.5 ರಿಂದ 2.70 ಲಕ್ಷ ರೂಪಾಯಿ ಆಕೈತೆ. ಅದು 10 ವರ್ಷದ ಲೆಕ್ಕ ಹಾಕಿರ. ಆದ್ರೆ ಅದ್ರೊಳಗೆ ಅವ್ರು ನಮಗೆ ಹೊಳ್ಳಿ ರಿಟರ್ನ್ ಮಾಡೋ ಹೊತ್ನ್ಯಾಗ ಏನೇನೆಲ್ಲ ಹಾಕಿ ಕೊಡ್ತಾರೋ, ಏನೇನೆಲ್ಲ ಹಾಕೈತಿ ಎಲ್ಲ ಲೆಕ್ಕ ಹಾಕಿದ್ರೆ 5 ಲಕ್ಷ ರೂಪಾಯಿ ಆಕೈತೆ ನಮಗದು. ಅವರು ಹೊಳ್ಳಿ ನಮಗೆ ರಿಟರ್ನ್ ಮಾಡೋದು 5 ಲಕ್ಷ ರೂಪಾಯಿ ಅವ್ರು ರಿಟರ್ನ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ನೀವು ಮ್ಯೂಚುವಲ್ ಫಂಡ್ನ್ಯಾಗ ಈ ಥರ ನೀವು ಪ್ರತಿ ತಿಂಗಳು ಒಂದು ಲಿಮಿಟ್ ಅಂತೇಳಿ ಇರುತ್ತೆ. ಅದು ಆ ಅಮೌಂಟ್ ನಿಮ್ಗೆ ಇಷ್ಟ ಬಂದಂಗೆ ಕೆಪಾಸಿಟಿ ಮೇಲೆ ನೀವು ಅಮೌಂಟ್ಗಳನ್ನ ತುಂಬ್ಕೊತ ಹೋದ್ರಪ್ಪ ಅಂದ್ರೆ ಹೊಳ್ಳಿ ಅದು ರಿಟರ್ನ್ ಆಗಿ 1.5 ಪಟ್ಟು ಬರ್ತೈತಿ. ಅಂದ್ರೆ 1.5 ಪಟ್ಟು ಹೆಚ್ಚು ಕೊಡ್ತಾರೆ ಅದನ್ನು. ಹೊಳ್ಳಿ ನೀವು ಎಷ್ಟು ಪೇ ಮಾಡಿರ್ತೀರಿ ಅದ್ರ 1.5 ಪಟ್ಟು ಹೊಳ್ಳಿ ರಿಟರ್ನ್ ಆಕೈತೆ. ಅಂದ್ರೆ ನೀವು ಮ್ಯೂಚುವಲ್ ಫಂಡ್ನ್ಯಾಗ ಇನ್ವೆಸ್ಟ್ ಮಾಡೋದು ಹೆಂಗೆ? ಸೊ ಫ್ರೆಂಡ್ಸ್, ಮ್ಯೂಚುವಲ್ ಫಂಡ್ನ್ಯಾಗ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಹೌದು ಅಲ್ಲ ಅಂತೇಳಿ ನೀವೇ ಹೇಳಿಬಿಡ್ರಿ. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳತ್ತೀನಿ, ನೀವು ಬ್ಯಾಂಕ್ನ್ಯಾಗ ಅಮೌಂಟ್ ಎಷ್ಟು ಇಡ್ತಿರಲಿ ಅದು ಬಡ್ಡಿ ನೋಡಿದ್ರೆ ಮ್ಯೂಚುವಲ್ ಫಂಡಿಗೆ ಕಂಪೇರ್ ಮಾಡಿದ್ರೆ ಅದು ಅರ್ಧದಷ್ಟು ಆಗ್ತದೆ. ಅಂದ್ರೆ ಇನ್ನೂ ಅರ್ಧದಷ್ಟು ಫಂಡ್ ಇನ್ನೂ ಹೆಚ್ಚಿಗೆ ಕೊಡ್ತಾರಂದ್ರೆ ಮ್ಯೂಚುವಲ್ ಫಂಡ್ ಭಾಳ ಬೆಸ್ಟ್. ಸ್ಟಾರ್ಟಿಂಗ್ ಎಲ್ಲರೂ ಅನ್ಕೋಬೋದು ಅಂದ್ರೆ ತಿಂಗಳ ಯಾವ ಕಟ್ಕೋತ ಹೋದ್ರಿ ಅಂತೇಳಿ. ಜಾಸ್ತಿ ಕಟ್ಟುವಂಥ ಅವಶ್ಯಕತೆನೇ ಇಲ್ಲ. 2,000 3,000 ಈ ಥರದ ಕೆಲವೊಂದಿಷ್ಟು ಚೀಪ್ ಪ್ರೈಸ್ನೂ ಬರ್ತಾವೆ ಮ್ಯೂಚುವಲ್ ಫಂಡ್ನ್ಯಾಗ. ಇದು ಕೂಡ ಭಾಳ ಬೆಸ್ಟ್. ಇನ್ನು ಬಿಟ್ಕಾಯಿನ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ನಿಫ್ಟಿ ಆಗಿರ್ಬೋದು, ಅಂದ್ರೆ ಇವು ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಈ 4 ನಿಮಗೆ ಯಾವ ಅದು ಈಗ ಕರೆಂಟ್ಲಿ ನೀವು ಯಾವುದನ್ನು ಮಾಡತ್ತೀರಿ ಅಂತೇಳಿ ಕಮೆಂಟ್ ಮಾಡಿರಿ. ಮತ್ತು ಏನೆಲ್ಲ ಹಣ ಎಲ್ಲ ಸೇವ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿರಲಿ ಅವ್ರಿಗೆ ಒಂದು ಸಣ್ಣ ಸಜೆಷನ್ ನನ್ನಿಂದ, ಈ ಒಂದು ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಈ ಒಂದು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ನಿಫ್ಟಿ ಆಗಿರ್ಬೋದು ಮಾಡೋದಾದ್ರೆ ಇವನು 3 ಮಾಡಿರಿ. ಬಿಟ್ಕಾಯಿನ ಆದಷ್ಟು ಕಮ್ಮಿ ಮಾಡಿರಿ. ಯಾರೂ ಕೂಡ ಬಿಟ್ಕಾಯಿನ್ ಮಾಡೋಂಗಿಲ್ಲ, ಅವು ಲೌಟ ಹಾಕಾಕತ್ತೇಳಿ ಆಲ್ರೆಡಿ ನಾನು ಒಂದಿಷ್ಟು ಫ್ರೆಂಡ್ಸ್ಗಳು ನನಗೆ ಹೇಳಿದ್ರು. ನಾನು ಕೂಡ ಕೆಲವೊಂದಿಷ್ಟು ಟ್ರೈ ಮಾಡಿದ್ನಿ. ಆದರೆ ಈ ಕಟ್ಟು ನನ್ನ ಫ್ರೆಂಡ್ಸ್ಗಳು ನಾನು ನೋಡಿ ಈ ಕಟ್ಟು ಅವ್ರನ್ನ ಹೇಳಿದ್ರು ಮಾಡೋಕೆ ಹೋಗ್ಬೇಡ ಅಂತೇಳಿ. ಅದಕ್ಕಾಗಿ ಅಲ್ಲಿಗೆ ನಾನು ಅರ್ಧಕ್ಕೆ ಬಿಟ್ಟುಬಿಟ್ಟು ನಾ ಎಲ್ಲಿ ಕೂಡ ಯಾವುದೋ ಕೂಡ ಅಡ್ರೆಸ್ನ ಆ್ಯಡ್ ಮಾಡಿಲ್ಲ, ಎಲ್ಲಿ ಕೂಡ ನಾನು ಒಂದು ಕಾಯಿನ್ಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ. ನಾನು ಇನ್ನಾರು ಸುಮ್ಮ ಲಾಗಿನ್ ಮಾಡ್ಕೊಂಡಿದ್ದೀನಿ, ಕ್ರಿಯೇಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಇಂಥದ್ದು ಒಂದು ಬೆಸ್ಟ್ ಕಂಟೆಂಟ್ನ ತೊಗೊಂಬರ್ತೀನಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗಿರ್ಬೋದು, ಟ್ರೇಡಿಂಗ್ ಬಗ್ಗೆ ಆಗಿರ್ಬೋದು, ಏನಾದರೂ ಒಂದು ಡೌಟ್ ಇದ್ದರೆ ಕಮೆಂಟ್ ಮಾಡುತ್ತಾ ಬರ್ರಿ, ನೋಡೋಣ. ರಿಪ್ಲೈ ಮಾಡುವಷ್ಟು ಮಾಡ್ತೀನಿ, ನಂಗೆ ಎಷ್ಟು ಗೊತ್ತದ ಅಷ್ಟೇ. ಸೊ ಫ್ರೆಂಡ್ಸ್, ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.